ಏನು ಅವರ ಬೇಸ್ ಬಳಸಿಕೊಳ್ಳಿಕ್ಕೆ ನೋಡಿ. ಇಲ್ಲಾಂದ್ರೆ ಅವರು ಸಫಾನ್ ಅವರೇ ಸರಿಯೇ, ಇದು ಶಿಯಾ ವರ್ಸಸ್ ಸುನ್ನಿ ಆಗ್ಲಿಲ್ಲ ನಿಜ. ಹಾಗಂದ್ ಮಾತ್ರಕ್ಕೆ ಇದೀಗ ಸುನ್ನಿ ಡಾಮಿನೆಂಟ್ ಕಂಟ್ರಿಗಳೇನು ಇರಾನ್ ಪರವಾಗಿ ನಿಲ್ತಾ ಇಲ್ಲ, ಅಮೆರಿಕಾಗ್ ವಿರೋಧ ಕೂಡ ಮಾಡ್ತಾ ಇಲ್ಲ. ದ ಬೇಸ್ ಸ್ಟಿಲ್ ಆಕ್ಚುಲಿ ಏನ್ ಗೊತ್ತಾ, ಸಂಪೂರ್ಣವಾಗಿ ಗುಲಾಮಗಿರಿಯಿಂದ ಉಂಟಲ್ವಾ, ಸಡನ್ ಆಗಿ ಎದ್ದು ನಿಲ್ಲೋದು ತುಂಬಾ ಕಷ್ಟ ಇದೆ. ನಾವು ನೋಡಿ ಒಂಥರ ಈ ಅರಬ್ ಕಂಟ್ರಿಗಳನ್ನು ಕೂಡ ಉಂಟಲ್ವಾ, ನಿಮ್ಗೆ ಅದು ಕರೆಕ್ಟ್ ಆಗಿ ಗೊತ್ತಿಲ್ವೋ ಎಲ್ಲೋ ಗೊತ್ತಿಲ್ಲ, ಅಮೆರಿಕ ಅರಬ್ ಕಂಟ್ರಿಗಳನ್ನು ಕೂಡ ಗುಲಾಮಗಿರಿ ತರದಲ್ಲೇ ನೋಡ್ತಾ ಇರುವುದು. ಅಮೆರಿಕ ಅನ್ನುವಂತ ದೇಶವೇ ಆಗಿ ನೀವು ಅದರ ಹಿಸ್ಟ್ರಿಯೇ ನೋಡಿ. ಆಕ್ಚುಲಿ ಅವರ ಒಂದು ಏನು ಅವರ ಸರ್ವಾಧಿಕಾರಿಗಳ ಧೋರಣೆ ಅದು, ಅವರು ಜಗತ್ತಿನಲ್ಲಿ ದೊಡ್ಡಣ್ಣನಾಗಿರ್ಬೇಕು, ಮತ್ತೆ ಜಗತ್ತಿನಲ್ಲಿರುವಂತ ಏನು ತೈಲ ನಿಕ್ಷೇಪ ಏನಿದೆ ಅದರ ಹಕ್ಕುದಾರಿಕೆ ಅವರಿಗಿರ್ಬೇಕು. ಮತ್ತೆ ಕೆಲವೊಂದು ಏನು ಆತರ ಅವರು ನೀವು ನೋಡಿ ಇರಾನ್ಗೆ ದಾಳಿ ಮಾಡಿರೋದರ ಉದ್ದೇಶ ಏನು ನಿಮ್ಗೆ ಗೊತ್ತಿದೆ ಅಲ್ಲ. ಒಂದನೇದು ಅಲ್ಲಿ ಅಪಾರ ಪ್ರಮಾಣದ ಏನು ತೈಲ ನಿಕ್ಷೇಪ ಇದೆ. ಆಕ್ಚುಲಿ ಅಲ್ಲಿನ ಏನು ಅಧಿಕಾರ ವಹಿಸಿಕೊಂಡವರು ಸುಪ್ರೀಂ ಲೀಡರ್ ಅದಕ್ಕೆ ಅವಕಾಶವನ್ನು ನೀಡಿಲ್ಲ. ಅವರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೇಳಿ ಒಂದು ಕ್ರಾಂತೀಕರಣ ಮಾಡ್ತಾರೆ ಅಲ್ಲಿ. ಅದು ಯಾಕೆ ಅಂದ್ರೆ ಅಲ್ಲಿ ಒಂದು 100% ಅಲ್ಲಿನ ತೈಲ ನಿಕ್ಷೇಪವನ್ನು ನಮಗೆ ನಮ್ಮ ದೇಶದವರಿಗೆ ನಮ್ಮ ದೇಶದ ಉದ್ಧಾರಕ್ಕಾಗಿ ಬಳಸಿಕೊಳ್ಳಬೇಕು. ಪ್ರಶ್ನೆಗಳನ್ನು ಕೇಳ್ತೀನಿ ಸಫಾನ್ ಅವರೇ, ಸಂಪರ್ಕದಲ್ಲಿರಿ. ಅದಕ್ಕೆ ಮುಂಚೆ ರಾಜೀವ್ ಸರ್ ಬಂದೆ. ಸರ್, ಐ ಆಮ್ ಕಮಿಂಗ್ ಟು ಯು. ಈಗ ಸಫಾನ್ ಅವರು ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಅನೇಕ ಸ್ಟೇಟ್ಮೆಂಟ್ಗಳು ಕೂಡ ನಾವು ದಿನಂಪ್ರತಿ ಕೇಳೋಕ್ ಸಿಗ್ತಾ ಇದೆ. ಇಸ್ರೇಲ್ ಹೇಳುತ್ತೆ ಇರಾನ್ ನಾವು ಮುಗಿಸೋ ತನಕ, ಅಂದ್ರೆ ಇರಾನ್ ಅನ್ನೋದು ಈ ಭೂಪಟದಿಂದ ಮಾಯ ಆಗೋವರೆಗೂ ನಾವು ಯುದ್ಧ ನಿಲ್ಸೋದಿಲ್ಲ ಅಂತ ಹೇಳಿ. ಇರಾನ್ ಕಡೆಯಿಂದಲೂ ಕೂಡ ಹಾಗೆ ಬರ್ತಾ ಇದೆ. ಮಿಡಲ್ ಈಸ್ಟ್ ನಲ್ಲಿ ನಾವಿರ್ಬೇಕು ಇಲ್ಲ ಇಸ್ರೇಲ್ ಇರಬೇಕು. ಇಸ್ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್ ಸರ್? ಒಂದು ದೇಶದ ಅಸ್ತಿತ್ವವನ್ನ ಮುಗಿಸೇ ಹಾಕ್ಬಿಡ್ಲಿಕ್ಕೆ ಇನ್ನೊಂದು ದೇಶಕ್ಕೆ ಸಾಧ್ಯ ಆಗುತ್ತಾ ಅಂತ, ಅಲ್ಲಿ ತನಕ ಹೋಗುತ್ತಾ ಪರಿಸ್ಥಿತಿ ಅಂತ? ನೋಡಿ, ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಡೋದು ಟು ಮೋಟಿವೇಟ್ ದ ಸಿಟಿಸನ್ಸ್ ಆಫ್ ದೇರ್ ಕಂಟ್ರಿ. ಸೊ ನಾವು ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬಾರ್ದು. ಎರಡನೇದಾಗಿ ಇಸ್ರೇಲಿಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅಂತ ಒಂದು ಮಾತು ಬರ್ತಾರೆ ನೋಡಿ. ಇಲ್ಲಿ ಇಬ್ಬರು ಜಗಳ ಆಡ್ತಿದ್ದಾರೆ. ಇಸ್ರೇಲ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರೋದು ರಿಯಾಲಿಟಿ. ನಮಗೇನು ಹೇಳ್ತಾನೆ, ನಾನು ಒಳ್ಳೆಯವನು, ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಬಟ್ ನಾನು ಯಾರ ಮೇಲೂ ಹಾಕಲ್ಲ, ನನ್ನ ನಂಬಿ, ಅಷ್ಟು ಹೇಳಿದ್ರೆ ಸಾಕು. ಇನ್ನೂ ಒಂದು ಏನು ಹೇಳ್ತಾನೆ, ಎದುರಾಳಿ ಏನಿದ್ದಾನೆ ಅವನು ತುಂಬ ಕೆಟ್ಟವನು, ಅವನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದ್ರೆ ಅವ್ನು ಖಂಡಿತ ಉಪಯೋಗಿಸ್ತಾನೆ, ನನ್ನ ಮಾತು ನಂಬಿ. ಸೊ ಎರಡು ಕಡೆನೂ ಅವನ ಮಾತನ್ನು ನಾವು ನಂಬಬೇಕು. ವೆರಾಸ್ ಇರಾನ್ ಕಡೆ IAEA ಇನ್ಸ್ಪೆಕ್ಷನ್ಸ್ ನಡೀತಾ ಇತ್ತು. IAEA ಚೀಫ್ನವ್ರ ಹೇಳಿಕೆ ಇದೆ, ಇವರು ಏನು ಆ ಥರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್, ನ್ಯೂಕ್ಲಿಯರ್ ಬಾಂಬ್ ಕಡೆ ಹೋಗೋ ನಾವೇನು ನೋಡಿಲ್ಲ ಅಂತ. ಸೊ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಈಸ್ ಇಟ್ಸ್ ಅನ್ ಅನ್ಪ್ರೊವೋಕ್ಡ್ ಅಟ್ಯಾಕ್. ಒಂದು ಪಾಯಿಂಟ್ ಹೇಳ್ತೀನಿ. ಈಗ ನೀವು ಹೇಳಿದ್ರಲ್ಲ, ಇರಾನನ್ನು ಮುಗಿಸ್ತೇವೆ ಅಂತಕ್ಕಂಥದ್ದು ಅಮೆರಿಕಾದ ಒಂದು ಹುಚ್ಚು ಸಾಹಸ. ಅದು ಇಟ್ಸ್ ಮ್ಯಾಡ್, ಐ ಮೀನ್ ಕೈಂಡ್ ಆಫ್ ಅಸಂಪ್ಷನ್. ಯಾಕೆಂದ್ರೆ ಈಗ ಹೇಳ್ತೀನಿ, ಯಾಕೆಂದ್ರೆ ನೀವು ಇಫ್ ಯು ವಾಂಟ್ ಟು ವೇಜ್ ವಾರ್, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಆಲ್ ಟೈಪ್ಸ್ ಆಫ್ ಅಟ್ಯಾಕ್ಸ್. ವೆರಾಸ್ US thought by air strike we can just make Iran humble and surrender or people will rebel. Nothing happened. ಆಮೇಲೆ how much of economic cost it has cost for US? It takes long time. So it is something economically, even the domestic opinion is against Trump also. ಮೂರನೇ ಪಾಯಿಂಟು, ಇರಾನನ್ನು ನಾಶ ಮಾಡಿ, ನೀವು ಹೇಳಿದ್ರಲ್ಲ, ನೋಬಡಿ ಕ್ಯಾನ್ ಡಿಸ್ಟ್ರಾಯ್ ಇರಾನ್ ವಿಲ್ ಬಿ ದೇ, ಬಟ್ ಇವರು ಪಪೆಟ್ ರೆಜಿಮ್, ಇವ್ರು ಹೇಳಿದ್ದು ವ್ಯಕ್ತಿ ಅಥವಾ ಗುಂಪು ಅಲ್ಲಿ ವೆನೆಜುಲಾ ಥರ. ಸೊ ಈ ಟ್ರಂಪ್ಗಿರೋ ಒಂದು ಹುಚ್ಚು ಏನಂದರೆ, ಭ್ರಮೆ ಏನಂದರೆ, ವೆನೆಜುಲಾ ಥರ ಇದನ್ನು ಓವರ್ ನೈಟ್ ಐ ವಿಲ್ ಕ್ಯಾಪ್ಚರ್ ಅಂತ. ದಟ್ ಈಸ್ ನಾಟ್ ಪಾಸಿಬಲ್. ಸೆಕೆಂಡ್ ಥಿಂಗ್ ಈಸ್, ಅವ್ರು ಹೇಳಿದ ಹಾಗೆ ಅಲ್ಲಿರ್ತಕ್ಕಂಥ ಜನರ ದೇಶ ಪ್ರೇಮ ಇದೆಯಲ್ಲ, ಅದು ನೀವು ಮತದ ಪ್ರೇಮ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಅವರು ಎಕ್ಸ್ಟ್ರೀಮ್ ಎಕ್ಸ್ಟೆಂಟ್ಗೆ ಹೋಗ್ತಾರೆ. ಜಿಹಾದಿ ಒಂದು ಮನೋಭಾವನೆ ನಾನೊಂದು ಸಾರಿ ಟು ಇಂಟರಾಕ್ಟ್, ನಾನೊಂದು ಮಾತಾಡ್ಬೇಕು ಸರ್ ಪ್ಲೀಸ್. ಹೇಳಿ. ಇದು ಇವಾಗ ಸರ್ ಹೇಳಿದ್ರಲ್ಲ, ಇರಾನ್ ನ ಪ್ರಜೆಗಳ ಮೆಂಟಾಲಿಟಿ ನೋಡಿದ್ರೆ ಉಂಟಲ್ವಾ, ಅದು ನಾವು ಮಾತನಾಡೋ ತರಲ್ಲ. ಅವರು ಈ ಸರಿ ಇವಾಗ ಹೇಳಿದ್ರಲ್ಲ, ಅವರು ನಾನು ಹುತಾತ್ಮನಾಗ್ಬೇಕು, ನಾನು ದೇಶಕ್ಕಾಗಿ ಪ್ರಾಣ ಚೆಲ್ಬೇಕು ಅನ್ನುವಂತ ಮೆಂಟಾಲಿಟಿಯಲ್ಲಿ ಇರುವವನಿಗೆ ಇನ್ನು ನೀವು ಏನು ಮಾಡಿ ನಿಮ್ಗೆ ಭಯ ಪಡಿಸಬಹುದು ಅವರನ್ನು? ನಿಮ್ಗೆ ಸಾಧ್ಯ? ಕನೆಕ್ಷನ್ ಬಹುಶಃ ಮಿಸ್ ಆಯ್ತು ಅನ್ಸುತ್ತೆ. ರಾಜೀವ್ ಸರ್, ಒಂದು ನಿಮಿಷ ಮುಗಿಸ್ಬಿಟ್ಟು, ಪುಟಿನ್ ಅವರ ಜೊತೆಗೆ ಒಂದು ರೀತಿ ಸೀಸ್ ಫೈರ್ ಮಾಡಲಿಕ್ಕೆ ಅಮೆರಿಕ ಪ್ರಯತ್ನ ಪಡ್ತಕ್ಕಂಥದ್ದನ್ನು ಕಾಣ್ತೀವಿ. ಅದರ್ವೈಸ್ ಪುಟಿನ್ ವುಂಟ್ ಹ್ಯಾವ್ ಸೆಡ್ ನೋ, ಐ ಆಮ್ ರೆಡಿ ಟು ಮೀಡಿಯೇಟ್ ಅಂತ. ಮತ್ತು ಇನ್ನೊಂದು ದೃಷ್ಟಿಯಿಂದ ಮೋದಿ ಅವರು ಅವ್ರಿಗಿದ್ದಂಥ ಅವಕಾಶವನ್ನು ಕಳ್ಕೊಂಡ್ರು. ಮೋದಿ ಕುಡ್ ಹ್ಯಾವ್ ಬೀನ್ big hero in bringing peace or some kind of negotiation.
ಬಟ್ ನೆಗೋಷಿಯೇಷನ್ ಇಸ್ ಸಾಧ್ಯನೇ ಇಲ್ಲ, ಯಾಕೆಂದರೆ ಎಲ್ಲವೂ ಮಿಲಿಟರಿ ಅಪ್ರೋಚ್ ಆಗಿದೆ. ಆ ಮಿಲಿಟರಿ ಅಪ್ರೋಚ್ ಇರಾನ್ ಎಕ್ಸ್ಟ್ರೀಮ್ ಹೋಗಿದೆ. ಅಮೆರಿಕಾ is still attacking Iran, thinking that we'll destroy Iran. It will not happen. Sari. And it is a kind of, pipe dream. I can say it's ಮೋದಿ a ಅವರು pipe ಏನ್ dream. ಮಾಡಬಹುದಾಗಿತ್ತು, ಅಟ್ಲೀಸ್ಟ್ ಮುಂದೇನಾದ್ರೂ ಅವಕಾಶ ಇದೆ ಅಂತ ಬರ್ತೀನಿ. ಅರ್ಧಕ್ಕೆ ನಿಲ್ತು ಅವ್ರ ಉತ್ತರ ಕಂಪ್ಲೀಟ್ ಮಾಡ್ಕೊಂಡು ಜೋಶಿ ಸರ್ ಅಂತ ಬರ್ತೀನಿ. ರಾಜೀವ್ ಸರ್, ಈಗ ರೆಜಿಮ್ ಚೇಂಜ್ ಅನ್ನೋದಕ್ಕೆ ಶುರುವಾಯಿತು ಯುದ್ಧ ಅನ್ನೋ ರೀತಿಯಲ್ಲಿತ್ತು, ಬಟ್ ಇವಾಗ ಅದ್ರ ಪಾಸಿಬಿಲಿಟೀಸ್ ಬಹಳ ಕಡಿಮೆ. ಅಮೆರಿಕ ಯಾರನ್ನೋ ತಗೊಂಡ್ಬಂದು ಇಂಪೋಸ್ ಮಾಡ್ಲಿಕ್ಕಂತೂ ನಾವು ಬಿಡೋದಿಲ್ಲ ಅನ್ನೋ ರೀತಿಯಲ್ಲೇ ಇರಾನ್ ಉತ್ತರ ಕೊಡ್ತಾ ಇದೆ. ಹಾಗಾದ್ರೆ ಈ ರೆಜಿಮ್ ಚೇಂಜ್ ಅನ್ನೋದು ಜೋಕ್ ಆಫ್ ದ ಡೇ ಆಗೋಯ್ತಾ ಅಮೆರಿಕದ ಪಾಲಿಗೆ? ಸದ್ಯಕ್ಕಂತೂ ಸಾಧ್ಯ, ಅದು ಸದ್ಯಕ್ಕಂತೂ ಹಾಗೆ ಅನ್ನಿಸ್ತಾ ಇದೆ. ಬಟ್ ಇದು ಯು ಎಸ್ಸು ನಾನು ಇರಾನನ್ನು ಧ್ವಂಸ ಮಾಡ್ತೀನಿ ಅಂದರೆ ಅದರದ್ದು ಕಾಂಟೆಕ್ಸ್ಟ್ ಬೇರೆ. ಇಟ್ ಈಸ್ ನಾಟ್ ದಟ್ ಇರಾನ್ ಆಸ್ ಎ ನೇಷನ್ ವಿಲ್ ಗೋ. ಇಟ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ಪಾರ್ಟ್ಸ್. ಬಾಲ್ಕನೈಸೇಷನ್ ಆಫ್ ಇರಾನ್ ಕ್ಯಾನ್ ಹ್ಯಾಪನ್. ದಟ್ ವುಡ್ ಬಿ ದ ಮಿಲಿಟರಿ ಏಮ್ ಆಫ್ ಯು ಎಸ್ ಆ್ಯಂಡ್ ಇಸ್ರೇಲ್. ಏನು ಮಾಡ್ತಾರೆ ಅಂದರೆ, ಒಂದು ದೊಡ್ಡ ದೇಶ, ಶಕ್ತಿಶಾಲಿ ದೇಶ ಇದ್ರೆ ನಮ್ಮ ಎದುರುಗಡೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಪಾಕಿಸ್ತಾನ 4-5 ಭಾಗ ಆದರೆ ನಮ್ಗೆ ಅನುಕೂಲ, ಯಾಕಂದ್ರೆ ಇಟ್ಸ್ ಈಸಿಯರ್ ಟು ಮ್ಯಾನಿಪುಲೇಟ್ ದೆಮ್ ಆ್ಯಂಡ್ ಕೀಪ್ ಸಮ್ ಆಫ್ ದೆಮ್ ವಿತ್ ಅಸ್. ಅದೇ ಥರ ಇಸ್ರೇಲ್ ಯು ಎಸ್ ಒಂದೇನು ಅಂದರೆ, ಅಲ್ಲಿ ಕರ್ಡಿಸ್ತಾನ್ ಬೇರೆ, ಬಲೂಚಿಸ್ ಇದ್ದಾರೆ ಅವ್ರು ಬೇರೆ, ಈ ಥರ ಒಂದು 4-5 ಪ್ರಾಂತ ಇಸ್ರೇಲ್, ಇಫ್ ಇರಾನ್ ಕ್ಯಾನ್ ಬ್ರೇಕ್ ಅಪ್ ಇಂಟು 4-5 ಪ್ರಾವಿನ್ಸಸ್, it can be handled. That is the military aim of US and Iran. US and Israel. Iran the aim to survive as a state. If they survive as a state, they have won the war. So ಇಬ್ಬರದು ಪೊಲಿಟಿಕಲ್ ಏಮ್, ಮಿಲಿಟರಿ ಏಮ್ಸ್ ಆರ್ ಡಿಫ್ರೆಂಟ್. ಸೊ ಮುಂದೆ ಈ ಯುದ್ಧ ಎಷ್ಟು ದಿನ ನಡೆಯುತ್ತೋ, ಯುದ್ಧ ನಡೀತಾ ಹೋದಂಗೂ ಇರಾನಿನ ಒಂದು ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅದು ಸರ್ವೈವ್ ಆಗ್ತದೆ. ಇದು ಒಂದು ಅದಕ್ಕೆ ಪೂರಕವಾಗುವಂತ ಒಂದು ಮಾತು ರಾಜೀವ್ ಸರ್ ಕಂಪ್ಲೀಟ್ ಆಗ್ಲಿ, ಸಪನ್ ಅವರೇ ಬರ್ತೀನಿ ನಿಮ್ಮ ಹತ್ರಕ್ಕೆ. ರಾಜೀವ್ ಸರ್ ಕಂಪ್ಲೀಟ್ ಒಂದು ಅನಾಲಜಿ ಕೊಡ್ತೀನಿ. ಈಗ ಇತ್ತೀಚೆಗೆ T20 ವರ್ಲ್ಡ್ ಕಪ್ ಆಯಿತು. ಭಾರತ USA ಜೊತೆ T20 ವರ್ಲ್ಡ್ ಕಪ್ ಆಡ್ತೀವಿ. ನಾವು ಮುಂಚೆ ಏನು ನೋಡ್ತೀವಿ, ಮ್ಯಾಚ್ ಶುರುವಾಗಕ್ಕಿಂತ ಮುಂಚೆ ನಾವೇನು ಅನ್ಕೊಂತೀವಿ, ಈ ಮ್ಯಾಚ್ ನೋಡೋದ್ರಲ್ಲಿ ಏನು ಅರ್ಥ ಇಲ್ಲ, ಇಟ್ಸ್ ಎ ವಾಕ್ ಓವರ್ ಅಂತ. ಅದೇ USA-ನವರು ಬೈ ಚಾನ್ಸ್, ಬೈ ಲಕ್, ಆರ್ ಬೈ ಎಫರ್ಟ್, ಆರ್ ಬೈ ದೇರ್ ಸ್ಕಿಲ್ ಸೆಟ್, ಇಫ್ ದೇ ಆರ್ ಏಬಲ್ ಟು ಸ್ಟೇ ಇನ್ ದ ಗೇಮ್ ಫಾರ್ 18th or 19th ಓವರ್, ಇಟ್ಸ್ ಆಲ್ಮೋಸ್ಟ್ ದಟ್ ದೇ ವನ್ ದ ವಾರ್. ಸೊ ದಟ್ ಈಸ್ ದ ಸೇಮ್ ಕಾಂಟೆಕ್ಸ್ಟ್ ಹಿಯರ್. ಯುದ್ಧ ಶುರುವಾದಾಗ ನಾವೇನು ಅನ್ಕೊಂಡ್ವಿ, ಇದು 2 ದಿನದ ಯುದ್ಧ, 3 ದಿನದ ಯುದ್ಧ, US and Israel ವಿಲ್ ವಿನ್ ಅಂತ. 14 ದಿನ ನಡೆದಿದೆ ಅಂದ್ರೆ ಇರಾನ್ ಈಸ್ ಆಲ್ರೆಡಿ ಆನ್ ದ ಹೆವಿಯರ್ ಸೈಡ್. ಇದು ಮುಂದೆ ನಡೀತಾ US-ನ ಶಕ್ತಿ ಕುಗ್ಗುತ್ತೆ, ಇರಾನಿನ ಶಕ್ತಿ ಮೇಲ್ ಬರುತ್ತೆ. ಸರಿ ಅನಿಲ್ ಸರ್, ಇದೇ ಪ್ರಶ್ನೆಯನ್ನ ಮುಂದುವರಿಸ್ತಾ ಬಂದೆ. ಸಪನ್ ಸರ್ ಜಸ್ಟ್ ಒಂದೇ ನಿಮಿಷ, ಜೋಶಿ ಸರ್ ಕೂಡ ಇದಕ್ಕೇನೋ ಆಡ್ ಮಾಡಬೇಕು ಅಂತಿದ್ರು. ಸರ್, ಇವಾಗ ಉದ್ದೇಶಗಳ ಬಗ್ಗೆ ಪ್ರಶ್ನೆ ನಾನು ಶುರುವಲ್ಲೇ ಕೇಳಿದೆ. ಯುದ್ಧ ಯಾಕೆ ನಡೀತಿದೆ, ಯಾರಿಗೋಸ್ಕರ?